ಬಾಲಗಂಗಾಧರ ತಿಲಕರು ಆರಂಭಿಸಿದ ಗಣೇಶೋತ್ಸವ ಈಗ ದೇಶದಾದ್ಯಂತ ಆಚರಿಸಲಾಗ್ತಾ ಇದೆ. ಇಲ್ಲೊಂದು ಗ್ರಾಮವಿದೆ. ಆ ಗ್ರಾಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಪ್ರಸಿದ್ಧವಾಗಿದೆ. ಇಲ್ಲಿ ಗ್ರಾಮದ ಜನರೆಲ್ಲ ಆ ಮುಸ್ಲಿಂ ಕುಟುಂಬ ತಯಾರಿಸಿದ ಗಣಪನನ್ನೇ ಶ್ರದ್ಧೆ ಭಕ್ತಿಯಿಂದ ಪೂಜಿಸ್ತಾರೆ. ಹೀಗೆ ತಲೆಯ ಮೇಲೆ ಟೋಪಿ, ಕೈಯಲ್ಲಿ ಶ್ರದ್ಧೆಯಿಂದ ಗಣಪನನ್ನ ತಯಾರಿಸ್ತಾ ಇರುವ ಮುಸ್ಲಿಂ ಬಾಂಧವರು ಇವರು. ಮುಸ್ಲಿಮರ ಮನೆಯಲ್ಲಿ ತಯಾರಿಸಿದ ಗಣಪನನ್ನೇ ಶ್ರದ್ಧೆ ಭಕ್ತಿಯಿಂದ ಪೂಜಿಸುವಂತ ಗ್ರಾಮಸ್ಥರು ಇಂತಹದ್ದೊಂದು ಹಿಂದೂ ಮುಸ್ಲಿಂ ಸಹೋದರತ್ವ ಕಂಡುಬರುವುದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಮಾಂಜರಿವಾಡಿ ಗ್ರಾಮದಲ್ಲಿ. ಹೀಗೆ ಕೈಯಲ್ಲಿ ಬ್ರಷ್ ಹಿಡಿದು ಗಣೇಶ ಮೂರ್ತಿಗೆ ರೂಪ ನೀಡ್ತಾ ಇರುವ ಇವರ ಹೆಸರು ಅಲ್ಲಾ ಬಕ್ಷ ಅಂತ ಹೇಳಿ. ಇವರ ತಾತ ಮುತ್ತಾತಿನ ಕಾಲದಿಂದಲೂ ಈ ಕುಟುಂಬ ಗಣೇಶ ಮೂರ್ತಿಗಳನ್ನ ತಯಾರಿಸುತ್ತಾ ಬಂದಿದೆ. ಮಾಂಜರಿವಾಡಿ ಸೇರಿದಂತೆ ಸುತ್ತಲೂ ಗ್ರಾಮಸ್ಥರು ಇವರ ಮನೆಯಲ್ಲಿ ತಯಾರಿಸಿದ ಗಣೇಶನನ್ನ ತಂದು ಪ್ರತಿಷ್ಠಾಪಿಸುತ್ತಾ ಬಂದಿದ್ದಾರೆ. ಇಡೀ ಮಾಂಜರಿವಾಡಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಬಾಂಧವ್ಯ ಗಟ್ಟಿಗೊಂಡಿರುವುದಕ್ಕೆ ಇದೇ ಸಾಕ್ಷಿಯಾಗಿದೆ. ಇನ್ನು ಹೀಗೆ ಕೈಯಲ್ಲಿ ಅಷ್ಟವಿನಾಯಕನನ್ನ ಅರಳಿಸುವ ಅಲ್ಲಾಭಕ್ಷ ಜಮಾದಾರ ವೃತ್ತಿಯಿಂದ ಶಿಕ್ಷಕರಾಗಿದ್ದು ತಮ್ಮ ಬಿಡುವಿನ ವೇಳೆಯಲ್ಲಿ ಗಣಪನನ್ನ ತಯಾರಿಸಿದ್ರೆ ಅವರ ಕುಟುಂಬದ ಉಳಿದ ಸದಸ್ಯರು ಇನ್ನುಳಿದ ಕೆಲಸವನ್ನ ಮಾಡ್ತಾರೆ. ಹೀಗೆ ವಿವಿಧ ಆಕಾರಗಳಲ್ಲಿ ಸಿದ್ಧಗೊಂಡಿರುವಂತ ಅಷ್ಟವಿನಾಯಕನನ್ನ ಹಿಂದೂ ಕುಟುಂಬಗಳು ಯಾವುದೇ ಭೇದ ಭಾವ ಇಲ್ಲದೆ ಖರೀದಿಸೋದು ಮತ್ತು ಪೂಜಿಸೋದನ್ನ ಕಂಡು ಸಹೋದರತ್ವದ ಸಂಕೋಲಿಯಾದ ಬಗ್ಗೆ ತಮಗೆ ಹೆಮ್ಮೆ ಅನಿಸುತ್ತೆ ಅನ್ನುತ್ತಾರೆ ಅಲ್ಲಾಭಕ್ಷ ಜಮಾದಾರ. ಇನ್ನು ಕಳೆದ 80 ವರ್ಷಗಳಿಂದ ಜಮಾದಾರ ಕುಟುಂಬ ನೈಸರ್ಗಿಕ ಗಣೇಶನನ್ನ ತಯಾರಿಸ್ತಾ ಇದ್ದು ಪರಿಸರಕ್ಕೆ ಪೂರಕವಾದ ಗಣೇಶನ ಮೂರ್ತಿಗಳು ಅಲ್ಲಾಭಕ್ಷ ಜಮಾದಾರರ ಕೈಯಲ್ಲಿ ಅರಳುತ್ತಾ ಇದೆ. ಅದೇ ಸರ್, ನೀವು ವೃತ್ತಿಯಲ್ಲಿ ಶಿಕ್ಷಕರಿದ್ದೀರಿ, ಮಣ್ಣಿನ ಗಣಪತಿ ಎಲ್ಲ ಮಾಡಿ ನೀವು ಸಾಮಾಜಿಕ ಒಂದು ಕೆಲಸ ಮಾಡ್ತೀರಿ, ಇದ್ರ ಬಗ್ಗೆ ಹೇಳಿ ಸರ್. ನಾನು ಚಿಕ್ಕೋಡಿ ತಾಲೂಕಿನ ಮಾಂಜರಿವಾಡಿ ಗ್ರಾಮದಲ್ಲಿ ವಾಸಿಸ್ತೇನೆ. ನನ್ನ ಹೆಸರು ಅಲ್ಲಾಭಕ್ಷ ಜಮಾದಾರ್. ನಾನು ವೃತ್ತಿಗೆ ಸರ್ಕಾರಿ ಶಾಲೆಯ ಶಿಕ್ಷಕನು. ನಮ್ಮ ಮನೆಯಲ್ಲಿ ಅದೇ ಸರ್, ನೀವು ವೃತ್ತಿಯಲ್ಲಿ ಶಿಕ್ಷಕರಿದ್ದೀರಿ, ಮಣ್ಣಿನ ಗಣಪತಿ ಎಲ್ಲ ಮಾಡಿ ನೀವು ಸಾಮಾಜಿಕ ಒಂದು ಕೆಲಸ ಮಾಡ್ತೀರಿ, ಇದ್ರ ಬಗ್ಗೆ ಹೇಳಿ ಸರ್. ನಾನು ಚಿಕ್ಕೋಡಿ ತಾಲೂಕಿನ ಮಾಂಜರಿವಾಡಿ ಗ್ರಾಮದಲ್ಲಿ ವಾಸಿಸ್ತೇನೆ. ನನ್ನ ಹೆಸರು ಅಲ್ಲಾಭಕ್ಷ ಜಮಾದಾರ್. ನಾನು ವೃತ್ತಿಗೆ ಸರ್ಕಾರಿ ಶಾಲೆಯ ಶಿಕ್ಷಕನು. ನಮ್ಮ ಗಣೇಶ ಹಬ್ಬ ಈದ್ ಮಿಲಾದ್ ಪ್ರಯುಕ್ತ ಹಿನ್ನೆಲೆ ಚಿಕ್ಕೋಡಿ ನಗರದಲ್ಲಿ ಪೊಲೀಸರಿಂದ ಪಥ ಸಂಚಲನ ಮಾಡಲಾಗಿದೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಗೃತಿಯನ್ನ ಮೂಡಿಸಲಾಗಿದೆ. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಪಥ ಸಂಚಲನ ನಡೆದಿರುವಂಥದ್ದು ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಹೇಳಿ ಪೊಲೀಸರು ಈಗಾಗಲೇ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಂಡಿದ್ದಾರೆ. ಶಾಂತಿಯುತವಾಗಿ ಹಬ್ಬದ ಆಚರಣೆಯನ್ನ ಮಾಡಬೇಕು, ಯಾವುದೇ ರೀತಿಯ ಗಲಾಟೆಗಳು ನಡೆಯದಂತೆ ಎಚ್ಚರಿಕೆಯನ್ನ ವಹಿಸಿ ಸಾರ್ವಜನಿಕರಿಗೆ ಪೊಲೀಸರಿಂದ ಮನವಿಯನ್ನ ಮಾಡಲಾಗಿದೆ. ಚಿಕ್ಕೋಡಿ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಪಥ ಸಂಚಲನವನ್ನ ಪೊಲೀಸರು ನಡೆಸುತ್ತಾರೆ. ಅಂದರೆ ಗಣೇಶ ಹಬ್ಬ ಈದ್ ಮಿಲಾದ್ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಪಥ ಸಂಚಲನದ ಮೂಲಕ ಮುನ್ನೆಚ್ಚರಿಕೆಯನ್ನ ನೀಡಿದ್ದಾರೆ. ಗಣೇಶ ಹಾಗೂ ಈದ್ ಮಿಲಾದ್ ಹಬ್ಬದ ಹಿನ್ನೆಲೆ ಗದಗದ ಪೊಲೀಸರಿಂದ ಪಥ ಸಂಚಲನವನ್ನ ಮಾಡಲಾಗಿದೆ. ಗದಗದ ಬೆಟಗೇರಿ ಪೊಲೀಸರಿಂದ ರೂಟ್ ಮಾರ್ಚ್ ಮಾಡಲಾಗಿದ್ದು ಡಿಎಸ್ಪಿ ಮುರ್ತುಜಾ ಖಾದ್ರಿ ನೇತೃತ್ವದಲ್ಲಿ ತಂಡ ಮಾಡಿದ್ದು ಪೊಲೀಸರ ಜಾಗೃತಿಗೆ ಸಾರ್ವಜನಿಕರಿಂದ ಮೆಚ್ಚುಗೆ ಕೂಡ ವ್ಯಕ್ತವಾಗಿದೆ. ಗದಗ ಬೆಟಗೇರಿ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಗೃತಿಯನ್ನ ಮೂಡಿಸಲಾಯಿತು. ಶಾಂತಯುತವಾಗಿ ಹಬ್ಬದ ಆಚರಣೆಯನ್ನ ಮಾಡುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಸಾರ್ವಜನಿಕರಲ್ಲಿ ಈ ರೀತಿಯಾಗಿ ಪೊಲೀಸರು ಜಾಗೃತಿಯನ್ನ ಮೂಡಿಸಿದ್ದಾರೆ.